ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಕ್ಕೆ ಕೌಂಟ್ಡೌನ್ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೇರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಸಿಕ್ಕಾಪಟ್ಟೆ ಜೋರಾಗಿ ಜಮಾಯಿಸಿದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಜನ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಕೇರ್ ಮಾರ್ಕೆಟ್ನಲ್ಲಿ ಜನ ಹಣ್ಣು ಹಂಪಲು ಹೂವು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಡುವೆಯೂ ಖರೀದಿಗೆ ಮುಗಿಬಿದ್ದಿದ್ದಾರೆ. ಇನ್ನು ನಗರದ ಹಲವು ಮಾರುಕಟ್ಟೆಗಳು ಜನರಿಂದ ಕಿಕ್ಕಿರಿದು ತುಂಬಿದ್ದು. ಇನ್ನು ಕೇರ್ ಮಾರ್ಕೆಟ್ನಲ್ಲಿ ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ಒಂದು ಚಿಟ್ಚಾಟ್ ಕೊಟ್ಟಿದ್ದಾರೆ, ನೋಡೋಣ. ಭರ್ಜರಿಯಾಗಿ ವರಮಹಾಲಕ್ಷ್ಮಿ ಪ್ರಯುಕ್ತ ಏನು ವ್ಯಾಪಾರ ನಡೀತಾ ಇದೆ. ಹಾಗಾದ್ರೆ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇರಬಹುದು, ಇವತ್ತಿನ ಬೆಲೆ ಹೂವಿನ ದರ ಏರಿಕೆ ಎಷ್ಟಾಗಿರ್ಬೋದು ಮಾತಾಡಿಸ್ತಾ ಹೋಗ್ತೀನಿ ಅಂಗಡಿ ಮಾಲೀಕರನ್ನ. ಸರ್ ನಮಸ್ತೆ. ಸಾಕಷ್ಟು ನಿನ್ನೆಯಿಂದಲೇ ಜಮಾಯಿಸಿದರೆ ಜನ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ವ್ಯಾಪಾರ ನಡೀತಾ ಇದೆ, ಮಾರಾಟ ಮಾಡ್ತಿದ್ರೆ ಹೂವಿನ ದರ ಏನಾದ್ರು ಹೆಚ್ಚಾಗಿದೆಯಾ ಸರ್? ಸಾಮಂತಿಗೆಲ್ಲ 250 ರೂಪಾಯಿ ಮಾರು, ಕೆಜಿ 600 ರೂಪಾಯಿ ವೈಟು, ಚೆಂಡು ಹೂವು 200 ರೂಪಾಯಿ ಕೆಜಿ, ರೋಸ್ 300 ರೂಪಾಯಿ ಕೆಜಿ. ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ದುಬಾರಿ ಜನ ಫ್ರೆಶ್ ಜಾಸ್ತಿ ಕಾಲಿಡಕ್ಕೆ ಆಗ್ತಾ ಇಲ್ಲ. ಅಂದ್ರೆ ದರ ಏರಿಕೆ ಆಗಿದೆ ಅಂತ ಜನ ಏನಾದ್ರು ಪರ್ಚೇಸ್ ಏನಾದ್ರು ಕಮ್ಮಿ ಮಾಡ್ತಾ ಇದ್ದಾರೆ? ಕಮ್ಮಿ ಮಾಡ್ತಾ ಇಲ್ಲ. ಹೌದೌದು. ಒಂದ್ ರೀತಿಯಲ್ಲಿ ಕೇರ್ ಮಾರ್ಕೆಟ್ ನಲ್ಲಿ ಹಬ್ಬದ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿರುವಂತದ್ದು. ಅಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದ್ರೂ ಕೂಡ ಇವತ್ತು ನಿನ್ನೆಯಿಂದಲೇ ಜನ ಪರ್ಚೇಸ್ ಅನ್ನ ಜೋರಾಗಿ ಮಾಡ್ತಾ ಇದ್ದಂತಹ ಕಾರಣದಿಂದಾಗಿ ಕೇರ್ ಮಾರ್ಕೆಟ್ ನಲ್ಲಿ ಸಾಕಷ್ಟು ಭರ್ಜರಿಯಾಗಿ ಪರ್ಚೇಸ್ ಆಗ್ತಿದೆ. ಅಮ್ಮ, ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ? ಏನು ಮೇಡಮ್, ಸುಮಾರಾಗಿ ಆಗ್ತೈತೆ. ನಿನ್ನೆ ಎಲ್ಲ ಜೋರಾಗಿತ್ತ ಪರ್ಚೇಸ್? ಏನು ಪರವಾಗಿಲ್ಲ ಮೇಡಮ್, ನಾವೇನು ಬಂದಿಲ್ಲ ನಿನ್ನೆ. ಏನು ಉರಿಯೋದಕ್ಕೆ ಪರವಾಗಿಲ್ಲ ಮೇಡಮ್. ಬೆಳಗ್ಗೆನೆ ಸಾವಿರಾರು ಗಟ್ಟಲೆ ಜನ, ಹಬ್ಬದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಕೇರ್ ಮಾರ್ಕೆಟ್ ಅಲ್ಲಿ ಜನ ಸೇರಿದ್ದಾರೆ. ವ್ಯಾಪಾರ ಪರವಾಗಿಲ್ವಾ? ಏನು ಪರವಾಗಿಲ್ಲ ಮೇಡಮ್, ಇರೋದೆಲ್ಲ ಪರವಾಗಿಲ್ಲ. ಹೂವು ಎಲ್ಲ ಬೆಲೆ ಜಾಸ್ತಿ, 500 ರೂಪಾಯಿ ಕೆಜಿ ಹೂವು. ಏನು ಮಾರೋದು, 200 ರೂಪಾಯಿ ಆದರೆ ಓಡೋಗ್ತಾರೆ. ಯಾವ್ದು ಬಂಡವಾಳ ಆಗ್ಬಿಟ್ಟು ಹಿಂದೆ ಮುಂದೆ ನೋಡ್ಬೇಕು ಮೇಡಮ್. ದರ ಏರಿಕೆ ಅಂತ ಜನ ಏನಾದ್ರು ಜುಪುಣತನ ಮಾಡ್ತಾ ಇದ್ದಾರಾ ಪರ್ಚೇಸ್ ಮಾಡಕ್ಕೆ? ಏನಿಲ್ಲ ಇಲ್ಲ ಮೇಡಮ್, ಏನಿಲ್ಲ. ಓಕೆ, ಎಸ್, ದರ ಏರಿಕೆ ಆಗಿದ್ರು ಕೂಡ ಜನ ಯಾವುದೇ ರೀತಿ ಜಿಪುಣತನ ಮಾಡ್ತಾ ಇಲ್ಲ. ಯಾಕಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಆಷಾಢ ಮುಗಿದ ತಕ್ಷಣ ಮೊದಲ ಹಬ್ಬ ಶ್ರಾವಣದಲ್ಲಿ ಬರುವಂಥದ್ದು. ಅಂಡ್ ಲಕ್ಷ್ಮಿಯನ್ನ ಸಂಪೂರ್ಣವಾಗಿ ಪ್ರಸನ್ನಳಾಗಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಜನ ಭರ್ಜರಿಯಾಗಿ ಜೋರಾಗೇನೆ ಏನು ಹಬ್ಬದ ಪರ್ಚೇಸ್ ಅನ್ನ ಮಾಡ್ತಾ ಇರೋದು. ಮಳೆ ಬಂದು ಒಂದ್ ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ಮೈನಸ್ ಪಾಯಿಂಟ್ ಆಗಿರುವಂಥದ್ದು. ಸಾಕಷ್ಟು ಜನ ವ್ಯಾಪಾರಸ್ಥರು ನಷ್ಟಕ್ಕೆ ಒಳಗಾಗ್ತೀವೋ ಅನ್ನುವಂತಹ ಭಯ ಇಟ್ಕೊಂಡಿರೋದು. ಆದ್ರೂ ಕೂಡ ವ್ಯಾಪಾರ ಪರವಾಗಿಲ್ಲ. ಅಂದ್ರೆ ದರ ಏರಿಕೆ ಆಗಿದೆ, ಜನ ವ್ಯಾಪಾರ ದರ ಏರಿಕೆ ಆಗಿದೆ ಅನ್ನೋ ಕಾರಣಕ್ಕೆ ಯಾವುದೇ ರೀತಿ ಜಿಪ್ಪುಣತನ ಮಾಡ್ತಾ ಇಲ್ಲ. ಬದಲಿಗೆ ವರಮಹಾಲಕ್ಷ್ಮಿ ಕೃಪೆಗೆ ನಾವು ಪಾತ್ರ ಆಗಬೇಕು, ಮತ್ತೆ ಸಾಕಷ್ಟು ವಿಜೃಂಭಣೆಯಿಂದ ಹಬ್ಬನ ಆಚರಿಸಬೇಕು ಅನ್ನುವಂಥ ಕಾರಣಕ್ಕೆ ಜನ ಸಾಕಷ್ಟು ಮಟ್ಟಿಗೆ ಪರ್ಚೇಸ್ ಮಾಡ್ತಾ ಇರುವಂಥದ್ದು. ಇನ್ನು ವ್ಯಾಪಾರಸ್ಥರು ಕೂಡ ಇದರಿಂದ ಸಂತೋಷ ಪಡ್ತಾ ಇದ್ದಾರೆ. ಸಾಕಷ್ಟು ಜನ ಸೇರಿದ್ದಾರೆ. ಮಳೆ ಬಂದಿಲ್ಲ ಅಂತಂದ್ರೆ ಇನ್ನೂ ಕೂಡ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ಆದ್ರೂ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ. ಹಾಕಿರೋ ಬಂಡವಾಳ ವಾಪಸ್ ಬಂದ್ರು ಸಾಕು, ನಷ್ಟ ಆಗಿಲ್ಲ ಅಂದ್ರೆ ಸಾಕಪ್ಪ ಅಂತ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಇನ್ನು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.